ಥರ ಎಲ್ಲ ಇಂಡಸ್ಟ್ರಿಯಲ್ ವೇಸ್ಟೇಜು ಹಾಕಿದಲ್ಲಿ ಬಾಟ್ಲ್ ನೀರು ಬಂದಾಗ ಇನ್ನು ಮುಂದೆ ಇದೇ ಜಾಸ್ತಿ ಕುಡಿತಾರೆ ಅಂತ ಹೇಳಿದಾಗ ಜನ ನಕ್ಕುದ್ರಂತೆ. ಬಾಟ್ಲ್ ನೀರು ಕುಡಿತಾರೆ, ಯಾರು ಕುಡಿತಾರೆ ಅಂತ ಒಳಗೆ ನೀರು ಚೆನ್ನಾಗಿಲ್ಲ ಅಂದಾಗ ಕಾನೂರು ಪಂಚಾಯತಿಯಿಂದ ಕೊಡ್ತಾರೆ. ಮುಜರಾವಸಳಿ ಪಂಚಾಯತಿ ನೀರು ಚೆನ್ನಾಗಿಲ್ಲ ಅಂದಾಗ ಅಳಮಲಿಗೆ ಪಂಚಾಯತಿಯಿಂದ ಊರಿಂದ ನೀರು ಕೊಡ್ತಾರೆ. ಗಾಳಿ ಇಲ್ಲ, ಗಾಳಿ ಇಲ್ಲಿಂದ ಕೊಡ್ತೀರಾ? ಸರ್ಕಾರ ತಾಯ ಥರ ಆತೈತೆ, ಆಗ್ತಾ ಇಲ್ಲ, ನಿಜಕ್ಕೆ ಆಗ್ತಾ ಇಲ್ಲ. ಥರ 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 ವಸ್ತುಗಳು ಟೋಟಲ್ ಹಾಳಾಗೋಗೋದು. ನಾವು ಸ್ಥಳೀಯರು ನಾವಿದ್ದೀವಿ, ನಿಮ್ಮ ಆರೋಗ್ಯ. ಸ್ನೇಹಿತರೆ, ನಾವು ಹಿಂಗೆ ನೀರು ಯಾರು ಫ್ಯಾಕ್ಟ್ರಿ ಬಿಡ್ತಾರೆ ಅನ್ನೋದನ್ನ ಸ್ವಲ್ಪ ಪೀಟಿ ಬಂದಿದ್ವಿ. ಹಂಗೆ ನಮ್ಮ ಸ್ನೇಹಿತರು ಯಾರು ಸ್ವಲ್ಪ ವಿಡಿಯೋ ಕಳಿಸಿದ್ರು ನೋಡಿ. ನಾವು ಪರಿಸರ ಎಷ್ಟು ಹಾಳಾಗ್ತೈತಿ ಅಂದರೆ ಮುಂದಿನ ದಿನದಲ್ಲಿ ನಾವು ನೀರು ಹೋರಾಟ ಮಾಡ್ತಾಯಿದ್ದೀವಿ ಶುದ್ಧ ನೀರಿಗೋಸ್ಕರ. ಆದರೆ ಮುಂದೆ ಶುದ್ಧ ಗಾಳಿಗೋಸ್ಕರ ಹೋರಾಟ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಇಂಡಸ್ಟ್ರಿಯಲ್ ವೇಸ್ಟೇಜ್ ನೋಡಿ, ಇಲ್ಲೇನಿದೆ ಏನೊಂಥರ ಹತ್ತಿ ಥರ ಒಂಥರ ಒಂದೊಂದು ಒಂಥರ ಎಲ್ಲ ಇಂಡಸ್ಟ್ರಿಯಲ್ ವೇಸ್ಟೇಜು ಹಾಕಿದ್ದಾರೆ. ಇದಕ್ಕೆ ಆದಂಥ ಒಂದು ಕಾನೂನಿಲ್ವಾ? ಇಂಡಸ್ಟ್ರಿಯಲ್ ವೇಸ್ಟೇಜ್ ಹಾಕಬಾರ್ದು ಅನ್ನೋದು. ಮಾಲಿನ್ಯ ನಿಯಂತ್ರಣ ಮಂಡಳಿ ದೊಡ್ಡಬಳ್ಳಾಪುರಕ್ಕೆ ಏನಗೋಸ್ಕರ ನಾವು ಬರೀ ಪಡ್ಕೊತಾ ಇದ್ದೀವಿ ಅಂದರೆ ಇದನ್ನೆಲ್ಲ ತೋರಿಸ್ಬೇಕು ಅಂತ. ನೋಡಿ, ಈಗ ತಂದು ಗುಡ್ಡೆ ಹಾಕ್ತಾರೆ, ನೋಡಿ ಈ ಥರ ಬೆಂಕಿ ಇಡ್ತಾರೆ, ನೋಡಿ ಇದರ ಬೂದಿ ಆಗ್ತೈತೆ. ಇಲ್ಲಿ ಟೋಟಲಾಗಿ ಹಾಳಾಗೋಗೋದು ಏನೇನೋ ಒಂದು ಥರ ವಸ್ತುಗಳು ಟೋಟಲ್ ಹಾಳಾಗೋಗೋದು. ನಾವು ಸ್ಥಳೀಯರು ನಾವಿದ್ದೀವಿ, ನಿಮ್ಮ ಆರೋಗ್ಯ, ನಿಮ್ಮ ಗಾಳಿ ವಾತಾವರಣ ಇದೇ ರೀತಿ ಆದರೆ ಮುಂದೆ ನಾವು ಏನು ತಿಂತೀವಿ, ಏನು ಕುಡಿತೀವಿ, ಯಾವ ನೀರು ಕುಡಿಯೋಣ, ಯಾವ ಗಾಳಿ ಕುಡಿಯೋಣ? ಹಿಂದೆ ಪ್ರಾರಂಭದಲ್ಲಿ ಬಾಟ್ಲ್ ನೀರು ಬಂದಾಗ ಇನ್ನು ಮುಂದೆ ಇದೇ ಜಾಸ್ತಿ ಕುಡಿತಾರೆ ಅಂತ ಹೇಳಿದಾಗ ಜನ ನಕ್ಕುದ್ರಂತೆ. ಬಾಟ್ಲ್ ನೀರು ಕುಡಿತಾರೆ, ಯಾರು ಕುಡಿತಾರೆ ಅಂತ ಹೇಳ್ಬಿಟ್ಟು. ಆದರೆ ಇವಾಗ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಇವ್ರು ಏನೋ ವಾಯು ಮಾಲಿನ್ಯ ಆದರೆ ನಾವು ಮುಂದೆ ಈಗ ಯಾವ ಬಾಟ್ಲ್ ನೀರು ಕುಡಿತೀವಿ ಆ ಥರ ಬಾಟ್ಲಲ್ಲ ಇಲ್ಲ ಇನ್ನೊಂದು ಬ್ಯಾಗಲ್ಲ ಏನಾದರೂ ಒಂದೊಂದು ನಾವು ಗಾಳಿ ಕುಡಿಬೇಕಾದೈತೆ. ಇದೆಲ್ಲ ನೋಡಿ, ಇದೆಲ್ಲ ಏನು ಇಂಡಸ್ಟ್ರಿಯಲ್ ವೇಸ್ಟೇಜು ಯಾವ ರೀತಿ ಹಾಕಿದ್ದಾರೆ ಅನ್ನೋದು ಎಲ್ಲ ಬೆಂಡು ಮತ್ತು ಚೀಲ ನಿಜವಾಗಿ ಉಸು ಕಟ್ತಾ ಇದ್ದೀನಿ, ನಿಂತ್ಕೊಳಕ್ಕೆ ಆಗ್ತಾಯಿಲ್ಲ ಈ ಹೊಗೆಗೆ. ಇಲ್ಲಿ ನೋಡಿ, ಇಲ್ಲಿ ಈ ಥರ ಬೆಂಡು ಏನು ಸ್ಪಂಜ್ ಏನದು ಅಂದರೆ ಗೊತ್ತಿಲ್ಲ. ಈ ಥರದ್ದೆಲ್ಲ ತಂದು ಇಲ್ಲಿ ಹಾಕ್ತಾರೆ. ಇದಕ್ಕೆ ಒಂದು ಹಾಗಾಗಿ ಯಾವ ರೀತಿ ಮುಂದೆ ಆಗ್ಬೋದು ನೋಡಿ. ಇಲ್ಲೆಲ್ಲ ದೊಡ್ಡ ಮೂಟೆ ಲಾರಿಗಟ್ಟಲೆ ತಂದು ಇಲ್ಲಿ ಸುರಿತಾರೆ ನೋಡಿ. ಇದೆಲ್ಲ ಹಿಂದೆ ಸುರಿದಿರೋದು, ಬೆಂಕಿ ಇಟ್ಟಿರೋದು ಇವೆಲ್ಲ ಇಲ್ಲಿ ಬಾ ನೋಡಿ. ಇದೆಲ್ಲ ಬೆಂಕಿ ಇಟ್ಟು ಬೂದಿ ಆಗಿರೋದು ಇದು. ಇಲ್ಲಿ ಬರೀ ನೋಡಿ, ಇಲ್ಲಿ ಚೀಲಗಳು ಎಷ್ಟು ಚೀಲ ಲಾಟೆ ತಂದು ಹಾಕವ್ರೆ. ಈ ಥರ ಪ್ರತಿ ಒಂದು ಚೀಲ ತೋರಿಸಿ ಎಲ್ಲ ನೋಡಿ, ಎಲ್ಲ ಬೆಂಕಿ ಉರಿದು ಎಲ್ಲ ಏನು ಯಾವ ರೀತಿ ಸುಟ್ಟಾಗಿದೆ. ಇದೆಲ್ಲ ವಾತಾವರಣಕ್ಕೆ ಯಾವ ರೀತಿ ಗಾಳಿ ಬತ್ತೈತೆ ನೋಡಿ. ಇಲ್ಲಿ ಹೊಗೆ ನಿಜವಾಗಿಲ್ಲ ನಮ್ಮ ಕೈನಲ್ಲಿ ಉಸಿರು ಕಟ್ಟಂಗೆ ತಾಯ ಥರ ಆತೈತೆ, ಆಗ್ತಾ ಇಲ್ಲ, ನಿಜಕ್ಕೆ ಆಗ್ತಾ ಇಲ್ಲ. ಬೈ ನೋಡಿ, ನಾವಿಲ್ಲಿ ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ನಾವಿಲ್ಲಿ ಎಷ್ಟು ಗಾಳಿ ಎಷ್ಟು ಇವಾಗೆ ಕುಡಿಯೋಕ್ಕಾಗ್ತಾಯಿಲ್ಲ, ನಮ್ಮ ಕೈಯಿಂದ ಉಸಿರು ಕಟ್ಟಂಗೆ ಸಾಯೋಂಗೆ ಆಗ್ತಾಯಿದೆ. ಇದೇ ರೀತಿ ನಾವಿಲ್ಲಿ ಇರೋದಕ್ಕೆ ಈ ಥರ ಆದೈತೆ. ಇಡೀ ವಾತಾವರಣ ಕಲುಷಿತ ಆದಾಗ ಮುಂದೆ ಸಾಮಾನ್ಯ ಜನಗಳು ಏನೋ ಬೇಡ, ಮುಂದೆ ಬರೋ ಮಕ್ಕಳಿಗೆ, ಮುಂದೆ ಹುಟ್ಟ ಮಕ್ಕಳಿಗೆ ಮುಂದೆ ವಾತಾವರಣ ಏನು ಕೊಡೋಣ? ಒಳ್ಳೆ ಗಾಳಿ ಒಳ್ಳೆ ಗಾಳಿ ಎಲ್ಲಿಂದ ಕೊಡೋಣ? ಇವತ್ತು ದೊಡ್ಡ ತುಮಕೂರು ಪಂಚಾಯತಿ ಒಳಗೆ ನೀರು ಚೆನ್ನಾಗಿಲ್ಲ ಅಂದಾಗ ಕಾನೂರು ಪಂಚಾಯತಿಯಿಂದ ಕೊಡ್ತಾರೆ. ಮುಜರಾವಸಳಿ ಪಂಚಾಯತಿ ನೀರು ಚೆನ್ನಾಗಿಲ್ಲ ಅಂದಾಗ ಅಳಮಲಿಗೆ ಪಂಚಾಯತಿಯಿಂದ ಊರಿಂದ ನೀರು ಕೊಡ್ತಾರೆ. ಗಾಳಿ ಇಲ್ಲ, ಗಾಳಿ ಎಲ್ಲಿಂದ ಕೊಡ್ತೀರಾ? ಸರ್ಕಾರ ಗಾಳಿ ಎಲ್ಲಿಂದ ಕೊಡ್ತೈತೆ? ಯೋಚನೆ ಮಾಡಬೇಕು. ಮಾಲಿನ್ಯ ನಿಯಂತ್ರಣ ಮಂಡಳಿ ನಾವು ದೊಡ್ಡಬಳ್ಳಾಪುರಕ್ಕೆ ಏನಕ್ಕೋಸ್ಕರ ಬರಬೇಕು ಅಂತ ಕೇಳ್ತಾ ಇದ್ದೀವಿ ಅಂದರೆ ಈ ರೀತಿಯಾದ ಆಗುವಂಥ ಮಾಲಿನ್ಯನ ತಡಿಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಯೋಚನೆ ಮಾಡಿ, ಈ ಮಾಲಿನ್ಯ ನಿಯಂತ್ರಣ ಮಂಡಳಿ ದೊಡ್ಡಬಳ್ಳಾಪುರಕ್ಕೆ ಏನು ಬೇಕು ಅನ್ನೋದು ನಾವು ಹೋರಾಟ ಮಾಡ್ತೀವಿ. ಈ ರೀತಿ ನೋಡಿ, ಇಲ್ಲಿ ನಿಂತ್ಕೊಂಡು ಮಾತಾಡೋಕ್ಕಾಗ್ತಾಯಿಲ್ಲ. ಸ್ವಲ್ಪ ಮುಂದೆ ಹೋದ್ವಿ, ಆ ಕಡೆ ಕವರ್ ಮಾಡೋಣ ಅಂತ ಹೇಳ್ಬಿಟ್ಟು ಆ ಹೊಗೆ ಏನಿದೆ ಬೆಂಕಿ ಆಗೋಗಿ ಆ ಕಡೆಗೆ ಬರ್ತೈತೆ. ಅಲ್ಲಿ ನಿಂತ್ಕೊಂಡು ಮಾತಾಡೋಕ್ಕಾಗ್ತಾಯಿಲ್ಲ. ಇಲ್ಲೂ ಕೂಡ ಮಾತಾಡ್ಬೋದು, ಬಟ್ ಆದರೆ ಉಸಿರು ಒಳ್ಳೆ ಗಾಳಿ ಇಲ್ಲ ನಾವು ನಿಂತಿರೋ ಜಾಗದಲ್ಲಿ ಕೂಡ. ಈ ಥರ ನೋಡಿ, ಆ ಹೊಗೆ ಹಿಂಗೆಲ್ಲ ಹೋದಾಗ ಸಮಾಜಕ್ಕೆ ಏನು ಕೊಡ್ತೈತೆ? ಮುಂದೆ ಗಾಳಿ ಯಾವ ಗಾಳಿ ಕುಡಿಯೋಣ? ನೀರಿಲ್ದೇ ಪಕ್ಕದ ಊರಿಂದ ತಂದು ಕೊಡ್ತೀರಾ ನೀರನ್ನ? ಗಾಳಿ ಯಾವ ಊರಿಂದ ತಂದು ಕೊಡ್ತೀರಾ? ಮಾಲಿನ್ಯ ನಿಯಂತ್ರಣ ಮಂಡಳಿಯವ್ರಿಗೆ ಈ ಮುಖಾಂತರ ದೂರ ಏನು ನೀಡ್ತಾ ಇದ್ದೀವಿ ಅಂದರೆ ನೋಡಿ, ಈ ಜಾಗದಲ್ಲಿ ಏನು ಇಕ್ಕಿದ್ದಾರೆ, ನಾವು ಲೊಕೇಶನ್ ವಿಡಿಯೋ ಏನು ಕಳಿಸಿದ್ದೀವಿ, ಇಲ್ಲ ಹಂಗೆ ಫ್ಯಾಕ್ಟ್ರಿಗಳು ತೋರಿಸೋಕೆ ಸುತ್ತ ಯಾವ್ದು ಇದೆ ಅಂತ.
ದಯಮಾಡಿ ಮಾಲಿನ್ಯ ಮಂಡಳಿಯವರು ಏನು ಇವಾಗ ಈ ಲೊಕೇಶನ್ನು ಇಲ್ಲಿ ವಿಡಿಯೋ ಮಾಡಿ ನಿಮ್ಗೆ ಕಂಪ್ಲೇಂಟ್ ದೂರ ನೀಡ್ತಾ ಇದ್ದೀವಿ. ಇಲ್ಲಿರುವಂಥ ಏನು ವೇಸ್ಟ್ ಬಟ್ಟೆ ಹಾಕಿದ್ದಾರೆ, ಕಾರ್ಖಾನೆಗಳು ಕೈ ಎತ್ತಿಸ್ತಿರೋ, ಕಂಪ್ನಿಯಲ್ಲಿ ಎತ್ತಿಸ್ತಿರೋ, ನೀವು ಎತ್ತಿಸ್ತಿರೋ ನಮಗೆ ಗೊತ್ತಿಲ್ಲ. ದಯಮಾಡಿ ಎತ್ತಿಸಿ ಕ್ಲೀನ್ ಮಾಡಬೇಕು. ನಮಗೆ ವಾಯುವನ್ನು, ನಮ್ಮ ಗಾಳಿನ ಶುದ್ಧವಾಗಿ ಮಾಡಬೇಕು. ಮತ್ತು ಯಾವ ಒಂದು ಫೈನಲ್ ನೋಟಿಸ್ ಅಂತ ಏನು ಕೊಡ್ತೀರೋ, ಯಾವ ರೀತಿ ಕೊಡ್ತೀರೋ ಗೊತ್ತಿಲ್ಲ. ಆದರೆ ನಿಮ್ಮ ಕೈ ಮುಗಿ ಕೇಳ್ಕೊತಾ ಇದ್ದೀನಿ, ಈ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಈ ಥರ ಯಾವುದೇ ರೀತಿಯಾದ ಕಸಗಳು ಏನೇ ಹಾಕಿದ್ರು ಕೂಡ ಆಗದೇ ಇರೋ ಥರ ನೋಡ್ಕೊಬೇಕು ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀವಿ. ನೋಡಿ, ಈ ರೀತಿ ಆದರೆ ಏನು ಕುಡಿಯೋಣ, ಯಾವ ಗಾಳಿ ಕುಡಿಯೋಣ, ಆ ಹೊಗೆ ಕುಡಿಯೋಕ್ಕಾಗ್ತಾಯಿದೆ. ನಿಜವಾಗ್ಲೂ ಅಲ್ಲಿ ಯಾರಾದ್ರೂ ಮುಂದೆ 10 ನಿಮಿಷ ನಿಂತ್ಕೊಂಡ್ಬಿಟ್ರೆ ಅವ್ರಿಗೆ 10,000 ರೂಪಾಯಿ ಕಾಸು ಕೊಟ್ಬಿಡ್ತೀವಿ. ನಿಂತ್ಕೊಳಕ್ಕಾಗಲ್ಲ ಅಲ್ಲಿ. ನೋಡೋದು ಅಲ್ಲಿ ವೀಡಿಯೋ ಮಾಡೋಕೆ ಹೋದಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ. ಈ ರೀತಿ ಆದೈತೆ ನಾವು ವಾತಾವರಣ, ಪರಿಸರ. ಮುಂದೆ ಏನು ಕುಡಿಯೋಣ? ಇವತ್ತು ನಮ್ಮೂರಲ್ಲಿ ನೀರು ಕೆಟ್ಟೋಗಿರೋದಕ್ಕೆ ಬೇರೆ ಊರಿಂದ ತಂದು ಕೊಡ್ತಾ ಇದ್ದೀರಾ. ಆ ಊರಲ್ಲಿ ಕೆಟ್ಟರೆ ಅವ್ರಿಗೆಲ್ಲಿಂದ ತಂದು ಕೊಡ್ತೀರಾ? ಈಗ ನೀರೇನೋ ಒಂದು ಕಡೆ ತಂದು ಕೊಡ್ತೀರಾ ಅಂದ್ಕೊಳ್ಳಿ, ಈ ಗಾಳಿ ಹಾಳಾದ್ರೆ ಗಾಳಿ ಎಲ್ಲಿಂದ ತಂದು ಕೊಡ್ತೀರಾ? ನಮಗೆ ಶುದ್ಧವಾದಂಥ ಗಾಳಿ ಎಲ್ಲಿಂದ ತಂದು ಕೊಡ್ತೀರಾ? ಯೋಚನೆ ಮಾಡಿ. ಏನಪ್ಪ ಈ ಥರ ವಿಚಿತ್ರ ವೇಸ್ಟು, ಇದು ಎಲ್ಲ ಸ್ಪ್ರೆಡ್. ಈ ಹೊಗೆನೇ ಒಂಥರ ನಮ್ಮನ್ನು. ಇದು ಥರ್ಮೋಕೋಲ್ದು ಕುಡಿಬಾರ್ದಿದ್ದು. ಅದು ಅಲ್ಲ, ಪ್ಲಾಸ್ಟಿಕ್ ಹೋಯ್ತೆ ಇದರಲ್ಲಿ. ಹಾಂ, ಎರಡನ್ನೂ ಡೇಂಜರ್ ಇದೆ. ಅವರು ಏನು ಪೆಟ್ರೋಲು, ಸಿಮೆಂಟ್ ಇಲ್ಲ ಏನೋ ಹಾಕವ್ರೆ, ಡೀಸೆಲ್ ಏನೇನೋ ಹಚ್ಬೇಕಲ್ಲ. ಹಾಂ, ಹಚ್ಬೇಕಲ್ಲ, ಅದಕ್ಕೆ ಡೀಸೆಲ್ ಏನೋ ಹಾಕ್ಬಿಟ್ಟು ಹಚ್ಚಿರೋದು. ಯಾವ ಕಂಪ್ನಿದು ಅಂತ ಗೊತ್ತಾಗ್ತಾ ಇಲ್ಲ ಇದು. ಹಾಂ, ಹ್ಞೂ, ಹೌದೌದು. ಯಾವ್ದನ ಅಗಲತ್ ಬಂದ್ರೆ ಯಾವ್ದನ ಒಂದು ವೇಸ್ಟ್ ಡಸ್ಟ್ಬಿನ್ ತುಂಬಿರ್ತಲ್ಲ ಅಣ್ಣ, ಒಂದು ಬಿಲ್ ಸಿಕ್ಬಿಟ್ರೆ ಸಾಕು. ಅಗಲತ್ ಬಂದ್ರೆ ಈಗ ಇದ್ರಲ್ಲಿ ಹಾಕಿದ್ರೆ ಈ ಕವರಲ್ಲಿ ಕಟ್ಟಿರ್ತಾರೆ, ಕಂಪ್ನಿ ಹೆಸರುಗಳು ಏನಾನ ಒಂದು ವೇಸ್ಟ್ ಬಿಸಾಕಿರ್ತಾರೆ. ಅಗಲತ್ ಬರಬೇಕು, ಡೀಟೇಲ್ಸ್ ಸಿಕ್ಬಿಡ್ತಾರೆ.